ಥಿಯರಮ್ 10.2 ಏನ್ ಕೊಟ್ಟಿದ್ದಾರೆ ನೋಡ್ರಿ ಸ್ಟೇಟ್ಮೆಂಟ್. ದ ಲೆಂತ್ ಆಫ್ ಟ್ಯಾಂಜೆಂಟ್ ಡ್ರಾನ್ ಫ್ರಮ್ ಎನ್ ಎಕ್ಸ್ಟರ್ನಲ್ ಪಾಯಿಂಟ್ ಟು ಎ ಸರ್ಕಲ್ ಆರ್ ಈಕ್ವಲ್. ಇದನ್ನ ಹೆಂಗ್ ಮಾಡ್ಬೇಕಂತ ನೋಡೋಣ. ಫಸ್ಟ್ ಡಯಾಗ್ರಾಮ್ ಹಾಕ್ಬೇಡ ಸೊ ದಟ್ ಈಸಿ ಆಗ್ಬಿಡುತ್ತೆ. ಓಕೆ, ಈ ಸರ್ಕಲ್ ನ ಇಲ್ಲಿ ಮಾಡೋಣ. ಓಕೆ, ಈಗ ನೀವು ನೋಡಿದ್ರೆ ಓಕೆ ಸರ್ಕಲ್ ನ ಇಲ್ಲಿ ತಗೊಂಡಿದ್ದೀನಿ, ಅಲ್ಲಿ ಕೊಟ್ಟಿರೋದು ನೋಡ್ರಿ ದ ಲೆಂತ್ ಆಫ್ ಟ್ಯಾಂಜೆಂಟ್ ಡ್ರಾನ್ ಫ್ರಮ್ ಎ ಎಕ್ಸ್ಟರ್ನಲ್ ಪಾಯಿಂಟ್. ಓಕೆ, ಎಕ್ಸ್ಟರ್ನಲ್ ಪಾಯಿಂಟ್ ಅಂದ್ರೆ ಸರ್ಕಲ್ ಹೊರಗಡೆ. ಓಕೆ, ಸೊ ಈಗ ಒಂದು ಪಾಯಿಂಟ್ ಪಿ ಅಂತ ತಗೋತೀನಿ. ಓಕೆ, ಈ ಪಾಯಿಂಟ್ ಇಂದ ಎರಡು ಟ್ಯಾಂಜೆಂಟ್ ತಗೊಳೋಣ. ಓಕೆ, ಇದೊಂದು ಪಾಯಿಂಟ್, ಆಮೇಲೆ ಇಲ್ಲೊಂದು ಪಾಯಿಂಟ್. ಓಕೆ, ಈ ಪಾಯಿಂಟ್ ನ ಕ್ಯೂ ಅಂತ ಕರೆಯೋಣ, ಈ ಪಾಯಿಂಟ್ ನ ಆರ್ ಅಂತ ಕರೆಯೋಣ. ಓಕೆ, ಈ ಸೆಂಟರ್ ಬಂದ್ಬಿಟ್ಟು ಓ ಅಂತ ಈ ಗಿವನ್ ಬರ್ದ್ಬಿಡೋಣ. ಅದನ್ನೇ ಈಗ ನಾವೇನ್ ಮಾಡಿದ್ವಿ, ಗಿವನ್ ಅಲ್ಲಿ ಬರೆಯೋಣ. ಕನ್ಸಿಡರ್ ಎ ಸರ್ಕಲ್ with center O, let P, PQ and PR be the tangents from an external point. ಓಕೆ, ಸೊ ನಾವೇನ್ ಮಾಡಿವಿ, ಒಂದ್ ಸರ್ಕಲ್ ತಗೊಂಡು ಕನ್ಸಿಡರ್ ಎ ಸರ್ಕಲ್ ವಿತ್ ಸೆಂಟರ್ ಓ, ಪಿ ಕ್ಯೂ ಅಂಡ್ ಪಿ ಆರ್ ಬಿ ದ ಟ್ಯಾಂಜೆಂಟ್ ಫ್ರಮ್ ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್ ಫ್ರಮ್ ಎಕ್ಸ್ಟರ್ನಲ್ ಪಾಯಿಂಟ್ ಏನು ಪಿ. ಓಕೆ, ಈಗ ಟು ಪ್ರೂವ್ ಏನ್ ಮಾಡ್ಬೇಕು, ಈಗ ಟು ಪ್ರೂವ್ ಬಂದ್ಬಿಟ್ಟು ಇವು ಎರಡು ಟ್ಯಾಂಜೆಂಟ್ ದ ಲೆಂತ್ ಆಫ್ ದ ಟ್ಯಾಂಜೆಂಟ್ಸ್ ಆರ್ ಈಕ್ವಲ್ ಅಂತ ತೋರಿಸ್ಬೇಕು. ನಥಿಂಗ್ ಬಟ್ ಏನ್ ತೋರಿಸ್ಬೇಕು, ಪಿ ಕ್ಯೂ ಇಸ್ ಈಕ್ವಲ್ ಟು ಪಿ ಆರ್ ಅಂತ ಪ್ರೂವ್ ಮಾಡ್ಬೇಕು. ಓಕೆ, ಈ ಥಿಯರಮ್ ಅಲ್ಲಿ ಏನ್ ಪ್ರೂವ್ ಮಾಡ್ಬೇಕು, ಪಿ ಕ್ಯೂ ಇಸ್ ಈಕ್ವಲ್ ಟು ಪಿ ಆರ್ ಅಂತ ಪ್ರೂವ್ ಮಾಡ್ಬೇಕು. ಈಗ ಇನ್ಸ್ಟ್ರಕ್ಷನ್ ಏನ್ ಮಾಡ್ಬೇಕು ನೋಡ್ರಿ. ಕನ್ಸ್ಟ್ರಕ್ಷನ್ ಫಸ್ಟ್ ಬಂದ್ಬಿಟ್ಟು ಜಾಯಿನ್ ಓ ಅಂಡ್ ಕ್ಯೂ ಜಾಯಿನ್ ಮಾಡ್ರಿ, ಆಮೇಲೆ ಓ ಅಂಡ್ ಆರ್ ನ ಜಾಯಿನ್ ಮಾಡ್ರಿ, ಆಮೇಲೆ ಓ ಅಂಡ್ ಪಿ ನ ಜಾಯಿನ್ ಮಾಡ್ರಿ. ಓಕೆ, ಫಸ್ಟ್ ಏನ್ ಮಾಡ್ರಿ, ಇಲ್ಲಿ ಜಾಯಿನ್ ಓ ಅಂಡ್ ಕ್ಯೂ, ಸೆಕೆಂಡ್ ಜಾಯಿನ್ ಓ ಅಂಡ್ ಆರ್, ಥರ್ಡ್ ಬಂದ್ಬಿಟ್ಟು ಏನು ಜಾಯಿನ್ ಓ ಅಂಡ್ ಪಿ. ಓಕೆ, ಸೊ ಡಾಟೆಡ್ ಲೈನ್ ಏನ್ ರೆಪ್ರೆಸೆಂಟ್ ಮಾಡುತ್ತೆ, ಇನ್ಸ್ಟ್ರಕ್ಷನ್ ಮಾಡಿರೋದು ರೆಪ್ರೆಸೆಂಟ್ ಮಾಡುತ್ತೆ. ಈ ನಿಮಗೆ ಎರಡು ಟ್ರಯಾಂಗಲ್ ಕಾಣ್ತಾ ಇದೆನಾ, ಇದೊಂದು ಟ್ರಯಾಂಗಲ್, ಇದೊಂದು ಟ್ರಯಾಂಗಲ್. ಓಕೆ, ಸೊ ಅವು ಎರಡು ಟ್ರಯಾಂಗಲ್ ಪ್ರೂಫ್ ಅಲ್ಲಿ ತಗೋಣ. ಓಕೆ, ಇಲ್ಲಿ ಬರ್ತೀನಿ. ಅವು ಟ್ರಯಾಂಗಲ್ ಯಾವುವು, ಒಂದು ಓ ಕ್ಯೂ ಪಿ, ಇನ್ನೊಂದು ಓ ಆರ್ ಪಿ. ಓಕೆ, ಇಲ್ಲಿ ಬರ್ತೀನಿ. ಪ್ರೂಫ್ in triangle OQP and triangle ORP. ಇವೆ ಟ್ರಯಾಂಗಲ್ ತಗೊಂಡು. ಓಕೆ, ಈ ನಿಮಗೆ ಗೊತ್ತಿದ್ರೆ ಓಕೆ, ಇದೇನಿದು OQ ಬಂದು ರೇಡಿಯಸ್, QP ಬಂದು ಏನು ಟ್ಯಾಂಜೆಂಟ್. ರೇಡಿಯಸ್ ಮತ್ತೆ ಟ್ಯಾಂಜೆಂಟ್ ಮತ್ತೆ ಆಂಗಲ್ ಎಷ್ಟಿರುತ್ತೆ, 90 ಡಿಗ್ರಿ. ಇದು ಕೂಡ ನೋಡ್ರಿ, ಇದು ರೇಡಿಯಸ್, ಇದು ಟ್ಯಾಂಜೆಂಟ್. ರೇಡಿಯಸ್ ಮತ್ತೆ ಟ್ಯಾಂಜೆಂಟ್ ಮತ್ತೆ ಆಂಗಲ್ ಎಷ್ಟು, 90 ಡಿಗ್ರಿ. ಸೊ ಇವಾಗ ಏನ್ ಬರಿಬಹುದು, OQP is equal to ORP is equal to 90 degree ಅಂತ. ಓಕೆ, ಈಗ ಅದನ್ನ ಬರೆಯೋಣ. angle OQP is equal to angle ORP is equal to 90 degree ಅಂತ ಬರೆಯೋಣ. ರೀಸನ್ ಏನ್ ಬರಿಬೇಕು ಇಲ್ಲಿ, ರೀಸನ್ ಬಂದ್ಬಿಟ್ಟು ರೇಡಿಯಸ್ ಈಸ್ perpendicular to tangent at point of contact ಅಂತ ಬರೀತೀವಿ. ಓಕೆ, ನೆಕ್ಸ್ಟ್ ಈಗ ನೀವು ನೋಡಿದ್ರೆ ಇದು 90 ಡಿಗ್ರಿ, ಇದು 90 ಡಿಗ್ರಿ. ಇವೆರಡು ಟ್ರಯಾಂಗಲ್ ಅಲ್ಲಿ ಓಕೆ, ಸೊ OP ಬಂದು ಕಾಮನ್ ಸೈಡ್ ಹೌದಾ, ಈ ಟ್ರಯಾಂಗಲ್ ಅಲ್ಲೂ OP ಇದೆ, ಈ ಟ್ರಯಾಂಗಲ್ ಅಲ್ಲೂ OP ಇದೆ. ಸೊ ಈಗ ಏನ್ ಬರ್ತೀನಿ ನಾನು, OP is equal to OP ಏನಾಯ್ತದು, ಕಾಮನ್ ಸೈಡ್ ಆಯ್ತು. ಓಕೆ, ಈಗ ಇನ್ನೊಂದು ನೀವು ನೋಡಿದ್ರೆ ಇನ್ನೊಂದು ಏನಾಗುತ್ತೆ, ಇವೆರಡು ಟ್ರಯಾಂಗಲ್ ಅಲ್ಲಿ ಇದು ಬಂದು ರೇಡಿಯಸ್ ಆಫ್ ದ ಸರ್ಕಲ್, OQ ರೇಡಿಯಸ್ ಆಫ್ ದ ಸರ್ಕಲ್,
ಓ ಆರ್ ಕೂಡ ರೇಡಿಯಸ್ ಆಫ್ ದ ಸರ್ಕಲ್. ಸೊ ಇವರಿಬ್ರು ಏನಿರ್ತಾರೆ, ಈಕ್ವಲ್ ಇರ್ತಾರೆ. ಸೊ ಏನ್ ಬರ್ತೀವಿ ಇವಾಗ, ಇನ್ನೊಂದು ಓ ಕ್ಯೂ ಇಸ್ ಈಕ್ವಲ್ ಟು ಓ ಆರ್ ಅಂತ ಬರಿತೀವಿ. ರೀಸನ್ ಏನು, ರೇಡಿಯಸ್ ಆಫ್ ದ ಸೇಮ್ ಸರ್ಕಲ್. ಯಾಕಂದ್ರೆ ಸೇಮ್ ಸರ್ಕಲ್ ರೇಡಿಯಸ್ ಈಕ್ವಲ್ ಇರುತ್ತೆ. ಈಗ ನೀವು ಕರೆಕ್ಟ್ ಆಗಿ ಅಬ್ಸರ್ವ್ ಮಾಡಿದ್ರೆ ಇದೇನಿದು 90 ಡಿಗ್ರಿ ಅಂದ್ರೆ ರೈಟ್ ಆಂಗಲ್ ಆರ್. ಈಗ ಓ ಪಿ ಬಂದ್ಬಿಟ್ಟು ಏನಾಗುತ್ತೆ ನೀವೇ ನೋಡ್ರಿ ಇಲ್ಲಿ. ಈಗ ನೀವು ನೋಡ್ರೆ 90 ಡಿಗ್ರಿ ಅಪೋಸಿಟ್ ಯಾವಾಗಲೂ ಹೈಪೋಟೆನ್ಸ್ ಇರುತ್ತೆ. ಇದು 90 ಡಿಗ್ರಿ, 90 ಡಿಗ್ರಿ ಅಪೋಸಿಟ್ ಏನು ಓ ಪಿ, ಇದು ಹೈಪೋಟೆನ್ಸ್ ಆಗುತ್ತೆ. ಅದೇ ರೀತಿ ಇಲ್ಲಿ 90 ಡಿಗ್ರಿ ಅಪೋಸಿಟ್ ಏನು ಹೈಪೋಟೆನ್ಸ್. ಸೊ ಇಬ್ಬರು ಹೈಪೋಟೆನ್ಸ್ ಈಕ್ವಲ್ ಅಂತ ತೋರಿಸಿದೀವಿ. ಸೊ ಇದೇನಾಯ್ತು, ಇದು ಹೈಪೋಟೆನ್ಸ್ ಆಯ್ತು. ಇನ್ನು ಉಳ್ಕಿದ್ ಓ ಆರ್ ಬಂದ್ಬಿಟ್ಟು ಓ ಕ್ಯೂ ಇಸ್ ಈಕ್ವಲ್ ಟು ಓ ಆರ್ ಬಂದು ಸೈಡ್. ಸೊ ಯಾರು ರೂಲ್ ಇಲ್ಲಿ ಯೂಸ್ ಮಾಡಿದ್ದು, ಆರ್ ಎಚ್ ಎಸ್. ಸೊ ಈಗ ಏನ್ ಬರ್ತೀನಿ, ಟ್ರಯಾಂಗಲ್ ಓ ಕ್ಯೂ ಪಿ ಕಾನ್ಗ್ರೆಂಟ್ ಟು ಟ್ರಯಾಂಗಲ್ ಓ ಆರ್ ಪಿ. ಯಾರ ರೂಲು, ಆರ್ ಎಚ್ ಎಸ್ ಕಾಂಗ್ರೆನ್ಸಿ ರೂಲ್. ಈಗ ಲಾಸ್ಟಿಗೆ ಸಿ ಪಿ ಸಿ ಟಿ ಏನ್ ಬರೀಬಹುದು ನೋಡ್ರಿ. ಓಕೆ, ನೀವೇ ನೋಡ್ರಿ, ಇವೆರಡು ಟ್ರಯಾಂಗಲ್ ಕಾಂಗ್ರೆಂಟ್ ಅಂದ್ರೆ ಸಿ ಪಿ ಸಿ ಟಿ ಏನ್ ಬರೀಬಹುದು, ಪಿ ಕ್ಯೂ ಎಷ್ಟಿರ್ತೋ ಪಿ ಆರ್ ಕೂಡ ಅಷ್ಟೇ ಇರುತ್ತೆ. ಸೊ ಸಿ ಪಿ ಸಿ ಟಿ ಏನ್ ಬರೀಬಹುದು ನಾವ್ ಇವಾಗ, ಪಿ ಕ್ಯೂ ಇಸ್ ಈಕ್ವಲ್ ಟು ಪಿ ಆರ್. ಇದು ಬಂದ್ಬಿಟ್ಟು ಸಿ ಪಿ ಸಿ ಟಿ. ಸೊ ಇವೆರಡು ಈಕ್ವಲ್ ಅಂತಾನೆ ತೋರ್ಸ್ಬೇಕಾಗಿತ್ತು, ಹೌದಾ. ಸೊ ನಾವು ಪಿ ಕ್ಯೂ ಇಸ್ ಈಕ್ವಲ್ ಟು ಪಿ ಆರ್ ಅಂತ ತೋರ್ಸ್ಬೇಕಾಗಿತ್ತು, ಅದನ್ನ ನಾವು ಪ್ರೂವ್ ಮಾಡಿದ್ದೀವಿ. ಓಕೆ, ಸೊ ಆಮೇಲೆ ಇದ್ರ ಜೊತೆಗೆ ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್ ಏನಂದ್ರೆ, ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ನಾನು ಇನ್ಸ್ಟಾಗ್ರಾಮ್ ಚಾನಲ್ ಲಿಂಕ್ ಮತ್ತೆ ಇನ್ಸ್ಟಾಗ್ರಾಮ್ ಮತ್ತೆ ಟೆಲಿಗ್ರಾಮ್ ಚಾನಲ್ ಲಿಂಕ್ ಹಾಕಿದ್ದೀನಿ. ಓಕೆ, ಆಮೇಲೆ ಸರ್ಕಲ್ದು ಫುಲ್ ಲೆಸನ್ ಪ್ಲೇ ಲಿಸ್ಟ್ ಲಿಂಕ್ ಹಾಕಿದ್ದೀನಿ, ಅದನ್ನ ನೀವು ರೆಫರ್ ಮಾಡ್ರಿ. ಆಮೇಲೆ ಇನ್ಸ್ಟಾಗ್ರಾಮ್ ಮತ್ತೆ ಟೆಲಿಗ್ರಾಮ್ ಚಾನಲ್ ಫಾಲೋ ಮಾಡಿದ್ರೆ ನಿಮಗೆ ಅಡ್ವಾಂಟೇಜ್ ಏನಂದ್ರೆ, ನಿಮಗೆ ಏನಾದ್ರೂ ಡೌಟ್ ಇದ್ರೆ ನೀವು ಪರ್ಸನಲ್ ಆಗಿ ಮೆಸೇಜ್ ಮಾಡ್ಬಿಟ್ಟು ಕ್ಲಾರಿಫೈ ಮಾಡ್ಕೋಬಹುದು ಡೌಟ್ ನ. ಆಮೇಲೆ ಏನಾದ್ರೂ ಅಪ್ಡೇಟ್ ಇದ್ರೆ ಲೈಕ್ ಕ್ವಶನ್ ಪೇಪರ್ ಸಾಲ್ವ್ ಮಾಡಿರೋದು, ಇಲ್ಲಾಂದ್ರೆ ಲೈಕ್ ನೋಟ್ಸ್ ಕೊಟ್ರೆ ಅಪ್ಡೇಟ್ ನಿಮಗೆ ಈಸಿಯಾಗಿ ಇನ್ಸ್ಟಾಗ್ರಾಮ್ ಮತ್ತೆ ಟೆಲಿಗ್ರಾಮ್ ಚಾನಲ್ ಅಲ್ಲಿ ಸಿಗುತ್ತೆ. ಸೊ ಅದಕ್ಕೋಸ್ಕರ ಇನ್ಸ್ಟಾಗ್ರಾಮ್ ಮತ್ತೆ ಟೆಲಿಗ್ರಾಮ್ ಚಾನಲ್ ನ ಫಾಲೋ ಮಾಡಿ. ಈಗ ಈ ಸರ್ಕಲ್ಸ್ ಲೆಸನ್ ಜೊತೆಗೆ ಓಕೆ, ರಿಯಲ್ ನಂಬರ್ಸ್ ಫುಲ್ ಲೆಸನ್ ಸಾಲ್ವ್ ಮಾಡಿ ಅದ್ರ ವಿಡಿಯೋ ಹಾಕಿದ್ದೀನಿ. ಆಮೇಲೆ ಅರ್ಥಮೆಟಿಕ್ ಪ್ರೋಗ್ರೆಷನ್ ಇದು ಕೂಡ ಫುಲ್ ಲೆಸನ್ ಮಾಡ್ಬಿಟ್ಟು ಆಮೇಲೆ ಅದ್ರ ಪ್ಲೇ ಲಿಸ್ಟ್ ಲಿಂಕ್ ಹಾಕಿರ್ತೀನಿ. ಓಕೆ, ಆಮೇಲೆ ಟ್ರಯಾಂಗಲ್ಸ್, ಟ್ರಿಗ್ನಾಮೆಟ್ರಿ, ಸಮ್ ಅಪ್ಲಿಕೇಶನ್ ಆಫ್ ಟ್ರಿಗ್ನಾಮೆಟ್ರಿ, ಕೋಆರ್ಡಿನೇಟ್ ಜಾಮೆಟ್ರಿ, ಕ್ವಾಡ್ರಾಟಿಕ್ ಈಕ್ವೇಶನ್, ಪಾಲಿನಾಮಿಯಲ್, ಪೇರ್ ಆಫ್ ಲೀನಿಯರ್ ಈಕ್ವೇಶನ್, 2 ವೇರಿಯಬಲ್. ಈ ಟೋಟಲ್ 10 ಲೆಸನ್ಸ್. ಓಕೆ, ಟೋಟಲ್ 10 ಲೆಸನ್ಸ್. ಓಕೆ, ಫುಲ್ ಎಲ್ಲಾ ಪ್ರಾಬ್ಲಮ್ ಆಲ್ ಪ್ರಾಬ್ಲಮ್ಸ್ ಸಾಲ್ವ್ ಮಾಡ್ಬಿಟ್ಟು ಒಂದ್ ಸಪರೇಟ್ ಪ್ಲೇ ಲಿಸ್ಟ್ ಲಿಂಕ್ ಮಾಡಿದ್ರು. ಒಂದೊಂದು ಲೆಸನ್ ಒಂದೊಂದು ಪ್ಲೇ ಲಿಸ್ಟ್ ಲಿಂಕ್ ಕ್ರಿಯೇಟ್ ಮಾಡಿದೀನಿ. ಅದನ್ನ ನೀವು ಪ್ರೆಸ್ ಮಾಡಿದ್ರೆ ನಿಮಗೆ ಈಸಿಯಾಗಿ ಎಲ್ಲಾ ಲೆಸನ್ ಸಿಕ್ಬಿಡುತ್ತೆ. ಓಕೆ, ಆಮೇಲೆ ಈಚ್ ಅಂಡ್ ಎವ್ರಿ ಪ್ರಾಬ್ಲಮ್ ಸಾಲ್ವ್ ಮಾಡಿದೀನಿ, ನಿಮಗೆ ಡೆಫಿನೆಟ್ಲಿ ಹೆಲ್ಪ್ ಆಗುತ್ತೆ. ಸೊ ಅದಕ್ಕೋಸ್ಕರ ನೀವೇನ್ ಮಾಡ್ರಿ, ಈ 10 ಲೆಸನ್ಸ್ ಲೈಕ್ ನೋಡ್ಬಿಟ್ಟು ಏನಾದ್ರೂ ಡೌಟ್ ಇದ್ರೆ ಅದ್ರಲ್ಲಿ ಯಾವ್ದಾದ್ರು ಒಂದು ಪ್ರಾಬ್ಲಮ್ ಡೌಟ್ ಇದ್ರೆ ಈ ಪ್ಲೇ ಲಿಸ್ಟ್ ಲಿಂಕ್ ಅಲ್ಲಿ ಹೋದ್ರೆ ನಿಮ್ಗೆ ಈಸಿಯಾಗಿ ಸಿಕ್ಬಿಡುತ್ತೆ. ನೀವೇನ್ ಮಾಡ್ರಿ, ಜಸ್ಟ್ ನನ್ನ ಚಾನಲ್ ಹೋಮ್ ಪೇಜ್ ಗೆ ಹೋಗ್ರಿ. ಓಕೆ, ಚಾನಲ್ ಹೋಮ್ ಪೇಜ್ ಅಲ್ಲಿ ಹೋದ್ರೆ ಓಕೆ, ಅಲ್ಲಿ ಪ್ಲೇ ಲಿಸ್ಟ್ ಅಂತ ಒಂದು ಆಪ್ಷನ್ ಇರುತ್ತೆ. ಆ ಪ್ಲೇ ಲಿಸ್ಟ್ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಸಪರೇಟ್ ಲೆಸನ್ ಈಚ್ ಅಂಡ್ ಎವ್ರಿ ಲೆಸನ್ ನಿಮಗೆ ಸಪರೇಟ್ ಆಗಿ ಪ್ಲೇ ಲಿಸ್ಟ್ ಕಾಣಿಸುತ್ತೆ. ಅದರಲ್ಲಿ ನಿಮಗೆ ಯಾವ್ದು ಬೇಕೋ ಅದನ್ನ ನೀವು ಪ್ರೆಸ್ ಮಾಡಿದ್ರೆ ಅದರಲ್ಲಿ ಎಲ್ಲಾ ಪ್ರಾಬ್ಲಮ್ ಸಿಗುತ್ತೆ. ಓಕೆನಾ, ನಿಮಗೆ ಮೇನ್ ಏನ್ ಫೋಕಸ್ ಮಾಡ್ಬೇಕು, ಈ ಎ ಪಿ ಲೆಸನ್, ಆಮೇಲೆ ಲೈಕ್ ಈ ಪೇರ್ ಆಫ್ ಲೀನಿಯರ್ ಈಕ್ವೇಶನ್ ಇನ್ 2 ವೇರಿಯಬಲ್ ಲೆಸನ್. ಓಕೆ, ಸೊ ಇವೆರಡು ಬಹಳ ಮೇನು. ಓಕೆ, ಲೈಕ್ 4 ಮಾರ್ಕ್ ಕ್ವಶನ್ ಎಲ್ಲ ಇದರಿಂದ ಬರುತ್ತೆ. ಆಮೇಲೆ ಸರ್ಕಲ್ ಇಂದ ಥಿಯರಮ್ ಬರುತ್ತೆ. ಆಮೇಲೆ ಟ್ರಯಾಂಗಲ್ಸ್ ಇಂದ ಕೂಡ ನಿಮಗೆ 4 ಮಾರ್ಕ್ ಆರ್ 5 ಮಾರ್ಕ್ ಥಿಯರಮ್ ಬರುತ್ತೆ. ಓಕೆ, ಇದು ಕೂಡ ಬಹಳ ಇಂಪಾರ್ಟೆಂಟ್. ಆಮೇಲೆ ರಿಯಲ್ ನಂಬರ್ಸ್ ಅಲ್ಲಿ ಏನಂದ್ರೆ ನಿಮಗೆ 2 ಮಾರ್ಕ್ ಆರ್ 3 ಮಾರ್ಕ್ ಕ್ವಶನ್ಸ್ ಬರುತ್ತೆ. ನೀವು ಈಸಿಯಾಗಿ ಇದರಲ್ಲಿ ಸ್ಕೋರ್ ಮಾಡಬಹುದು. ಆಮೇಲೆ ಮೇನ್ ಏನಂದ್ರೆ ಈ ಪಾಲಿನಾಮಿಯಲ್ಸ್. ಓಕೆ, ಈ ಲೆಸನ್ ಈಸಿನೂ ಇದೆ. ಆಮೇಲೆ ಈ ಲೆಸನ್ ಇಂದ ನಿಮಗೆ 6 to 7 ಮಾರ್ಕ್ಸ್ ವರೆಗೆ ಕೇಳ್ಬೋದು. ಸೊ ನೀವು ಈ ಲೆಸನ್ ಈಸಿ ಇದೆ, ಈಸಿಯಾಗಿ ಸ್ಕೋರ್ ಮಾಡ್ಬೋದು. ಸೊ ಅದಕ್ಕೋಸ್ಕರ ಇವನ್ನೆಲ್ಲ ನೀವು ರೆಫರ್ ಮಾಡ್ರಿ. ಆಮೇಲೆ ಕ್ವಾಡ್ರಾಟಿಕ್ ಈಕ್ವೇಶನ್, ಆಮೇಲೆ ಕೋಆರ್ಡಿನೇಟ್ ಜಾಮೆಟ್ರಿ, ಇವೆಲ್ಲ ಈಸಿ ಇದಾವೆ, ಇವನ್ನೆಲ್ಲ ಸಾಲ್ವ್ ಮಾಡೋದು. ನಿಮ್ಗೆ ಕಷ್ಟ ಅನ್ಸೋದು ಏನಂದ್ರೆ ಟ್ರಿಗ್ನಾಮೆಟ್ರಿ ಮತ್ತೆ ಸಮ್ ಅಪ್ಲಿಕೇಶನ್ ಆಫ್ ಟ್ರಿಗ್ನಾಮೆಟ್ರಿ ಕಷ್ಟ ಅನ್ಸ್ಬೋದು. ಅದನ್ನ ನೀವು ನನ್ನ ಚಾನಲ್ ಅಲ್ಲಿ ನೀವು ಆ ವಿಡಿಯೋಸ್ ಎಲ್ಲ ನೋಡ್ರೆ ನಿಮಗೆ ಡೆಫಿನೆಟ್ಲಿ ಟ್ರಿಗ್ನಾಮೆಟ್ರಿ ಮತ್ತೆ
ಸಿಂಪ್ ಅಪ್ಲಿಕೇಶನ್ ಆಫ್ ಟ್ರಿಗ್ನೋಮೆಟ್ರಿ ಈಸಿಯಾಗಿ ಅರ್ಥ ಆಗ್ಬಿಡುತ್ತೆ. ಸೊ ಅದಕ್ಕೋಸ್ಕರ ಇವೆರಡು ರೆಫರ್ ಮಾಡ್ರಿ. ಸರ್ಕಲ್ಸ್ ಕೂಡ ಈಸಿ ಇದೆ, ಇದ್ರಲ್ಲಿ ಕೂಡ ಒಂದ್ ಥಿಯರಮ್ ಕೊಟ್ಬಿಡ್ತಾರೆ. ಆ ಥಿಯರಮ್ ಈಸಿಯಾಗಿ ಕಲ್ತ್ ಬಿಟ್ರೆ ಎರಡರಲ್ಲಿ ಒಂದ್ ಥಿಯರಮ್ ಬರುತ್ತೆ, ಅದು 3 ಮಾರ್ಕ್ಸ್ ಇರುತ್ತೆ. ನೀವು ಈಸಿಯಾಗಿ ಆ 3 ಮಾರ್ಕ್ಸ್ ನ ಸ್ಕೋರ್ ಮಾಡ್ಬೋದು.